ಸುಮಾರು 2 ವರ್ಷ ಮೇಲ್ಪಟ್ಟು ರಾಜ್ಯ ಸರ್ಕಾರವು ಬೀದರ್ ಜನಪರ ಉತ್ಸವಕ್ಕೆ 65 ಲಕ್ಷ ರೂಪಾಯಿ ನೀಡಿದರೂ ಸಹ ಜಿಲ್ಲೆಯಲ್ಲಿ ಬೀದರ್ ನಗರದಲ್ಲಿ ಈ ರೋಡ್ ಅಗಲೀಕರಣದಿಂದ ರಸ್ತೆ, ನೀರಿನ ವ್ಯವಸ್ಥೆ, ನೀರಿನ ಚರಂಡಿ ಕಾಮಗಾರಿಗಳಿಂದ ಪೂರ ರೋಡೆಲ್ಲ ಎದೆಗೆಟ್ಟಾಗಿರುವುದರಿಂದ ಸುಮಾರು 2 ವರ್ಷದಿಂದ ಸರ್ಕಾರ ಬಂದಂಥ ಹಣವನ್ನು ಉತ್ಸವ ಮಾಡೋದಕ್ಕೆ ಹಾಗೆ ಇಟ್ಕೊಂಡಿರುವುದರಿಂದ ಇವಾಗ ಇನ್ನೂ ಕೂಡ ಕಾಮಗಾರಿಯು ಕಂಪ್ಲೀಟ್ ಯಾವುದೇ ರೋಡ್ ಆಗಲ್ಲದೆ ಇದ್ರೂ ಕೂಡ ಏನದ ಅಂತಂದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಮೇಲೆ ದಬಾವ್ ಹಾಕಿ ಈ ಉತ್ಸವ ತರಾತುರಿ ಏನು ಜನಪರ ಉತ್ಸವ ಮಾಡಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಉಗ್ರವಾಗಿ ನಾವು ಖಂಡಿಸ್ತೀವಿ. ಆ ತರಾತುರಿಯನ್ನು ಉತ್ಸವ ಮಾಡಕ್ಕೆ ಹೊರಟಿದ್ದಾರೆ. ಆ SC/ST ಫಂಡ್ ಇರುವುದರಿಂದ ನಮ್ಮ ಜಿಲ್ಲೆಯ ದಲಿತ ಸಂಘಟನೆಗಳ ಎಲ್ಲಾ ಮುಖಂಡರುಗಳನ್ನ, ಕನ್ನಡ ಪರ ಮುಖಂಡರುಗಳನ್ನ ಆ ಸಭೆಗೆ ಆಹ್ವಾನಿಸದೆ ತರಾತುರಿಯಲ್ಲಿ ಮಂತ್ರಿಯವರ ಒಂದು ಹೇಳಿಕೆ ಹಾಗೆ ಜಿಲ್ಲಾ ಆಡಳಿತವು ಕೆಲಸ ಮಾಡ್ತದೆ ಅಂತ ಹೇಳಿ ನಾವು ಅದಕ್ಕೆ ಅವರ ಜಿಲ್ಲಾ ಆಡಳಿತದ ಒಂದು ದುರ್ನಡತೆಗೆ ನಾವು ಅಂತೂ ಖಂಡಿಸ್ತೀವಿ. ಮತ್ತು ಈ ಕಾರ್ಯಕ್ರಮವನ್ನು ಕೂಡಲೇ ಮುಂದೂಡಬೇಕು. ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಆಗಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಅವರು ಏನಾದರೂ ಆಹ್ವಾನ ಮಾಡದೇ ಇರುವಾಗ ನಾವು ಎಲ್ಲ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳೆಲ್ಲರೂ ಸೇರಿಬಿಟ್ಟು ಏನದಂದ್ರೆ ಜಿಲ್ಲಾಡಳಿತ ಮಾಡುತ್ತಿರುವ ಜನಪರ ಉತ್ಸವಕ್ಕೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ಇವತ್ತಿನ ದಿನ ನಾನು ಹೇಳಿಕೆಯನ್ನು ಕೊಡ್ತೇನೆ.